ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪ್ಲೀಸ್ ಈಗ ಡಲ್ ಆಗಿರ್ಬೇಡ. ನನಗೂ ಒಂಥರ ಆಗತ್ತೆ, ನನಗೂ ಬೇಜಾರಾಗತ್ತೆ. ಇಷ್ಟು ಹೇಳಿದ್ರು ಯಾಕೆ ಮೈ ಹೀಗಿದೆಯಾ? ನನಗೆ ನೋವು ಮಾಡೋದು ಅಂದ್ರೆ ಇಷ್ಟನ ನೀನು ನನ್ನ ಅರ್ಥ ಮಾಡ್ಕೊಂಡಿರೋದು. ನಾವು ಯಾರನ್ನೇ ಅವ್ರು ಪರ್ಫೆಕ್ಟ್ ಕಂಪ್ಲೀಟ್ ಅನ್ನೋ ಕಾರಣಕ್ಕೋಸ್ಕರ ಇಷ್ಟಪಡಲ್ಲ, ಜಸ್ಟ್ ಅವ್ರು ಇಷ್ಟ ಅನ್ನೋ ಕಾರಣಕ್ಕೋಸ್ಕರ ಇಷ್ಟಪಡ್ತೀವಿ. ನೀನು ನಾನು ಹತ್ರ ಆಗಿದ್ದು ಹಾಗೆ ಅಲ್ವಾ? ಎಲ್ಲ ಸಿಚುವೇಶನ್ನಲ್ಲೂ ನಿನಗೆ ಬೇಕಾದಾಗೆ ನಾನು ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀಯ. ಅದು ಹೇಗೆ ಸಾಧ್ಯ ಮಹಿ? ಹಾಗೆ ನೋಡಿದ್ರೆ ಪ್ರಾಬ್ಲಮ್ಸ್ ಇಲ್ಲದೆ ಇರೋದು ನಿಜವಾದ ಲವ್ವೇ ಅಲ್ಲ. ಎಂಥ ಪ್ರಾಬ್ಲಮ್ಸ್ ಬಂದರೂ ಒಬ್ರನ್ನ ಒಬ್ರು ಅರ್ಥ ಮಾಡ್ಕೊಂಡು ಹೊಂದ್ಕೊಂಡು ಹೋಗೋದೇ ನಿಜವಾದ ಲವ್. ಇಷ್ಟೇ ಮಹಿ, ಇದಕ್ಕಿಂತ ಜಾಸ್ತಿ ಇನ್ನೇನು ಹೇಳೋದಕ್ಕೂ ಇಷ್ಟಪಡ. ಸಾರಿ ಜೀವ, ನನಗೆಲ್ಲ ಅರ್ಥ ಆಗುತ್ತೆ. ಜಸ್ಟ್ ಕೋಪದಲ್ಲಿ ಏನಾದರೂ ಹೇಳ್ಬಿಡ್ತೀನಿ. ಪ್ಲೀಸ್ ಲಿವ್ ಇಟ್. ಐ ಆಮ್ ರಿಯಲಿ ಸಾರಿ. ಇಟ್ಸ್ ಓಕೆ. ಸರಿ, ಆಚೆ ಹೋಗೋಣವಾ? ಆಚೆನಾ? ಏನು ಸರ್ಪ್ರೈಸು? ಸರ್ಪ್ರೈಸ್ ಅಂತ ಏನೂ ಇಲ್ಲ. ನಾನು ನೀನು ಆಚೆ ಹೋಗಿ ತುಂಬ ದಿನಗಳಾಯ್ತಲ್ವಾ, ಅದಕ್ಕೆ ಒಂದು ಜಾಲಿ ರೇ. ಐಡಿಯಾ ಏನೋ ಎಕ್ಸೈಟಿಂಗ್ ಆಗಿದೆ, ಬಟ್ ನನ್ನ ಕಾರಲ್ಲಿ ಮಾತ್ರ ಬರಲ್ಲ. ಅದು ಯಾವಾಗಲೂ ಡಿಸಪಾಯಿಂಟ್ ಮಾಡುತ್ತೆ. ಕಾರಲ್ಲ, ಬೈಕಲ್ಲಿ ಹೋಗೋಣ. ಇದೆಷ್ಟು ಎಕ್ಸೈಟಿಂಗ್ ಆಗಿದೆ? ತುಂಬಾ ಎಕ್ಸೈಟಿಂಗ್ ಆಗಿದೆ. ವಾವ್, ನಿನ್ ಜೊತೆ ಬೈಕಲ್ಲಿ ಹೌ ರೊಮ್ಯಾಂಟಿಕ್. ಐ ಆಮ್ ಸೂಪರ್ ಎಕ್ಸೈಟೆಡ್. ಹಾಗೆ ನನ್ನ ಕಡೆಯಿಂದ ಒಂದು ಸಾರಿ ಕೂಡ. ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಿನ್ನ ಮನಸ್ಸಿಗೆ ಹರ್ಟ್ ಆಗೋ ಥರ ನಡ್ಕೊಂಡ್ಬಿಟ್ಟಿದ್ದೀನಿ. ಐ ಆಮ್ ರಿಯಲಿ ಸಾರಿ. ಅದೆಲ್ಲದಕ್ಕೂ ಹೋಲ್ಸೇಲ್ ಆಗಿ ಸಾರಿ ಕೇಳ್ಬಿಡ್ತೀನಿ. ನೀನು ಅದನ್ನು ಯಾವುದನ್ನು ಮನಸ್ಸಲ್ಲಿ ಇಟ್ಕೋಬಾರ್ದು. ಪ್ಲೀಸ್ ಪ್ಲೀಸ್. ಇಟ್ಸ್ ಓಕೆ ಜೀವಾ, ನಿನ್ಗೆ ಇದನ್ನ ಕೇಳಬೇಕು ಅನ್ನಿಸ್ತಿದ್ಯಲ್ಲ, ಅದೇ ದೊಡ್ಡದು. ನನ್ಗಷ್ಟು ಸಾಕು. ಆ್ಯಂಡ್ ನಾನು ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಇದು. ಸರಿ, ಗೆಟ್ ರೆಡಿ. ಒಳ್ಳೆ ಕೆಲಸಕ್ಕೆ ಲೇಟ್ ಮಾಡಬಾರ್ದು. ಐ ಲವ್ ಯು ಜೀವಾ. ಫ್ರೆಂಡ್ಸ್, ಈ ಕೆಲಸ ಮಾಡೋದೆಲ್ಲ ಇದ್ದಿದ್ದೆ. ಫಸ್ಟು ಡೌಟ್ನ ಕ್ಲಿಯರ್ ಮಾಡ್ಕೊಳ್ಳೋಣ. ಏನು ಕಿರಣ್, ನಾವು ಕೇಳಿದ್ದು ನಿಜನಾ? ಏನು ಕೇಳ್ಪಟ್ರಿ? ಹೇ ಕಿಲಾಡಿ, ನಾವು ಕೇಳಿದ್ದು ನಿಜನಾ? ಅಲ್ಲ, ವಿಷಯ ಏನು ಅಂತ ಹೇಳಿದ್ರೆ ತಾನೇ ಅದು ನಿಜಾನ ಸುಳ್ಳು ಅಂತ ಹೇಳೋದಕ್ಕೆ ಆಗುತ್ತೆ. ಅದೇನಪ್ಪ, ನಿಮಗೂ ನಮ್ಮ ಬಾಸ್ ವೈಫ್ಗೂ ಹೈ ವೋಲ್ಟೇಜ್ ಕನೆಕ್ಷನ್ ಇದೆಯಂತೆ, ನಿಜಾನಾ? ಈ ಟಾಪ್ ಸೀಕ್ರೆಟ್ ವಿಷಯ ನಿಮ್ಗೆಲ್ಲ ಹೇಗೆ ಗೊತ್ತಾಯ್ತು? ಟಾಪ್ ಸೀಕ್ರೆಟ್ ವಿಷಯ ನಿಮ್ಗೆ ಯಾಕೆ ಗೊತ್ತಾಯ್ತು ಅಂತ ನೀನೇ ಕೇಳ್ತಾ ಇದ್ದೆ ಅಂದಮೇಲೆ ಅಲ್ಲಿಗೆ ಏನೋ ಸೀಕ್ರೆಟ್ ಇದೆ ಅಂತ ಹೇಳ್ದಂಗೆ ತಾನೇ ನಾನು ಹೇಳಲಿಲ್ವಾ? ಹೌದು, ನಾನು ಅವಳು ತುಂಬ ವರ್ಷದಿಂದ ಲವ್ ಮಾಡ್ತಾ ಇದ್ವಿ. ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ. ಅವಳು ಆ್ಯಕ್ಚುಲಿ ನನ್ನನ್ನು ನೋಡೋಕ್ಕೆ ಅಂತಲೇ ಇಲ್ಲಿಗೆ ಬಂದಿರೋದು. ಹೌದಾ? ಇನ್ನು ನಿಮ್ಮ ಮಧ್ಯೆ ಏನಿದೆ ಅಂತ ಹೇಳ್ಬಿಡಪ್ಪ. ಕ್ಯೂರಿಯಾಸಿಟಿ. ಕ್ಲಾಸಲ್ಲಿ ಬೇರೆ ಮೇಡಮ್ ಅವರು ನಿನ್ನೆ ಒಂದು ಥರ ನೋಡ್ತಾ ಇದ್ರು. ನನಗೋಸ್ಕರನೇ ಇಲ್ಲಿ ತನಕ ಬಂದಿದ್ದಾಳೆ ಅಂದಮೇಲೆ ಮಿಕ್ಕಿದ್ದೆಲ್ಲ ನಿಮ್ಮ ಇಮ್ಯಾಜಿನೇಷನ್ ಬಿಟ್ಟಿದ್ದು. ನಾನು ಜಾಸ್ತಿ ಏನು ಹೇಳೋದಕ್ಕೆ ಹೋಗಲ್ಲಪ್ಪ. ಹಳಿನೇ ಇಲ್ಲದ ರೈಲು ಪಕ್ಕ ಟ್ರ್ಯಾಕ್ ಮೇಲೆ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸ್ವಲ್ಪ ಸ್ಪೀಡ್ ಜಾಸ್ತಿ ಆಗಿದೆ. ಸದ್ಯಕ್ಕೆ ಈ ಸ್ಪೀಡ್ ಬೇಕು ಮಾಮ್ಸ್, ಇಲ್ಲಾಂದರೆ ಲ್ಯಾಗ್ ಆಗಿಬಿಡುತ್ತೆ. ಲ್ಯಾಗ್ ಆದರೆ ನಾವು ನಮ್ಮ ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ ಲೇಟ್ ಆಗುತ್ತೆ. ಈ ಸ್ಪೀಡ್ ಇದ್ರೇ ನಾವು ಅಂದ್ಕೊಂಡಿದ್ದ ಕೆಲಸ ಬೇಗ ಆಗೋದು. ಅದೇನೋ ಶುಭ ಶೀಘ್ರಂ ಅಂತಾರಲ್ಲ ಹಾಗೆ. ಇಷ್ಟಾರ್ಥ ಸ್ಥಿತಿ ಪ್ರಾಪ್ತಿರಸ್ತು. ಥ್ಯಾಂಕ್ ಯು. ಟ್ಯಾಬ್ಲೆಟ್ ತಗೊಳ್ಳಿ. ನೀವ್ಯಾಕೆ ತರಕ್ಕೆ ಹೋದ್ರಿ? ನಾನೇ ತಗೋತಾ ಇತ್ತಲ್ಲ, ನನ್ನ ಕೈಲಾಗಲ್ಲ ಅಂತ. ಅಯ್ಯೋ ಹಾಗಲ್ಲ, ಯಾಕೆ ಹಾಗೆ ಅನ್ಕೋತಿದ್ದೀರಾ? ನಿಮಗೆ ಸುಸ್ತಾಗಿದೆ, ನೀವು ರೆಸ್ಟ್ ಮಾಡೋವರೆಗೂ ನಾನೇ ತಗೊಂಡ್ಬಂದೆ ಅಷ್ಟೇ. ಪ್ಲೀಸ್ ತಗೊಳ್ಳಿ.
ಇವತ್ತು ನೀವು ಯಾಕೆ ಒಂಥರ ಇದ್ದೀರಾ? ನಾನು ಯಾವಾಗಲೂ ಇರೋದೇ ಹೀಗೆ. ಗೆಳೆಯ, ಏನೋ ಇದು? ನಾನು ಕೇಳಿ ನಿಜನೇನೋ? 15 ಫ್ಲೋರ್ ಹತ್ಕೊಂಡ್ಬಂದಂತೆ ಸೆಕ್ಯೂರಿಟಿ ಹಂಗಂದ. ಹೇಳ್ತಿದ್ದಂಗೆ ಎದ್ನೋ ಬಿದ್ನೋ ಅಂತ ಓಡ್ ಬಂದಪ್ಪ. ಏನಾಯ್ತು? ನೋಡಿ ಎಷ್ಟು ಸುಸ್ತಾಗಿದೆ ನೋಡು. ಇದು ನಿಂಗೆ ಬೇಕಾಗಿತ್ತಾ? ಅಲ್ಲ, ಇಷ್ಟೊಂದು ವೀರಾವೇಶ ತೋರಿಸಿ ಏನಪ್ಪ ಪ್ರೂವ್ ಮಾಡಬೇಕು ಅಂತ ಇದ್ದೆ ನೀನು? ತಾವೇನು ತಮ್ಮ ಕೆಪಾಸಿಟಿ ಏನು ಅಂತ ತಮಗೆ ಚೆನ್ನಾಗಿ ಗೊತ್ತಾನೆ. 2 ಫ್ಲೋರ್ ಹತ್ತಾಕಿಲ್ಲ, ಬುಸು ಬುಸು ಅಂತ ಏದುಸಿರು ಬಿಡ್ತಿರ್ತೀಯ. ಒಂದ್ಮೇಲೆ ಮುಚ್ಕೊಂಡು ಸಾರಿ ಫ್ಲೋರ್ನಲ್ಲಿ ಅಂದಮೇಲೆ ಲಿಫ್ಟಲ್ಲಿ ಆರಾಮಾಗಿ ಬರ್ಬೋದಾಗಿತ್ತಾನೆ. ಯಾಕೋ ಇದ್ದಕ್ಕಿದ್ದಂಗೆ ಇಷ್ಟೊಂದು ಉತ್ಸಾಹ ತೋರಿಸ್ದೆ? ನನಗೆ ಯಾಕೋ ಇವತ್ತು ಸ್ಟೆಪ್ಸ್ ಹತ್ತಬೇಕು ಅನ್ನಿಸ್ತು, ಹತ್ಕೊಂಬಂದೆ. ನನ್ನ ಇಷ್ಟ, ನಾನು ಏನು ಬೇಕಾದರೂ ಮಾಡ್ತೀನಿ. ಕೇಳಿಸ್ಕೊಂಡ್ರ ಆನಂದ್ ಅವರೇ ಹೇಗೆ ಮಾತಾಡ್ತಿದ್ದಾರೆ ಅಂತ? ಕೇಳಿಸ್ಕೊಂಡ್ರೆ ಏನು ಹೇಳಿದ್ರಂತ? ಹೀಗೆ ಆಟ ಮಾಡ್ತಾರೆ. ನನ್ನ ಮಾತಂತೂ ಕೇಳೋದೇ ಇಲ್ಲ. ನೀವಾದ್ರೂ ಹೇಳಿ. 12ನೇ ಫ್ಲೋರ್ ಹತ್ಕೊಂಡು ಬರ್ಬೇಕಾದ್ರೆ ಇವ್ರ ಪರಿಸ್ಥಿತಿ ನೋಡ್ಬೇಕಿತ್ತು. ಯಾಕತ್ಗೆ ಏನಾಗಿತ್ತು? ಯಾಕೆ ಕೇಳ್ತೀರಾ? ಇವ್ರಿಗೆ ಎಲ್ಲಿ ಏನ್ ಆಗೋಗ್ಬಿಡುತ್ತೆ ಅನ್ನೋ ಭಯ ಶುರು ಆಗೋಗ್ಬಿಟ್ಟಿತ್ತು ನನಗೆ. 15 ಫ್ಲೋರ್ ಹತ್ತು ಬರೋದು ಏನ್ ಚಿಕ್ಕ ವಿಷಯನಾ? ತಮಾಷೆನಾ? ಅಲ್ಲ, ಇವ್ರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ? ಚಿಕ್ಕ ಹುಡುಗ ಅನ್ಕೊಂಡ್ಬಿಟ್ಟಿದಾರ? ಎಷ್ಟು ವಯಸ್ಸಾಗಿದೆ? ಅದ್ರ ಮೇಲೆ ಬಾಡಿ ವೇಟು. ಅದೆಷ್ಟು ಮಾತ್ರೆ ನುಂಗ್ತಾರೋ ದಿನದಲ್ಲಿ? ಮಾತ್ರೆನ ಊಟದ ತರ ತಿಂತಾರೆ. ಇಮ್ಯುನಿಟಿ ಇಲ್ಲ, ಎಕ್ಸರ್ಸೈಸ್ ಅನ್ನೋದಿಲ್ಲ, ಏನೂ ಇಲ್ಲ. ನಾನು ನೋಡಿದಷ್ಟು ನೋಡಿದೆ, ಹೇಳಿದಷ್ಟು ಹೇಳಿದ್ದೀನಿ. ಇವ್ರು ಕೇಳೋದು ಇಲ್ಲ. ನನಗಂತೂ ಸಾಕಾಗೋಗ್ಬಿಟ್ಟಿದ್ದೆ. ಇವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಇವ್ರ ಪಾಡಕ್ಕೆ ನಾನು ಬಿಟ್ಟುಬಿಟ್ಟಿದ್ದೀನಿ. ಅಲ್ಲ ಗೌತಮ್ ಅವರೇ, ನಾನು ಅಷ್ಟು ಕೇಳ್ಕೊಂಡ್ರು ನಾನು ಒಂದು ಮಾತು ಕೇಳಿದೆ. ನೀವು 15 ಫ್ಲೋರ್ ಹತ್ಕೊಂಡು ಬಂದ್ರಲ್ಲ, ಹಾರ್ಟ್ ಬೀಟ್ ಇನ್ಕ್ರೀಸ್ ಆಗಿ ಏನಾದ್ರೂ ಒಂದು ಆಗಿದ್ದಿದ್ರೆ ನಿಮ್ ಹಠ ಬಂದು ನಿಮ್ಗೆ ಕಾಪಾಡ್ತಿತ್ತಾ? ಸ್ಟಾಪ್ ಇಟ್. ಜಸ್ಟ್ ಸ್ಟಾಪ್ ಇಟ್. ನಾನು ಇರೋದೇ ಹೀಗೆ. ನನಗೆ ಇಷ್ಟ ಬಂದಾಗಿರೋದಕ್ಕೂ ನನ್ನ ಫ್ರೀಡಮ್ ಇಲ್ವಾ? ನಿಮ್ಮ ಉಪದೇಶ ಎಲ್ಲ ಕೊಡಬೇಡಿ. ಕೇಳೋದಕ್ಕೆ ನಾನು ರೆಡಿ ಇಲ್ಲ. ತಗೊಳ್ಳಿ, ಕುಡೀರಿ. ನನಗೆ ಬೇಡ. ಯಾಕೆ ಬೇಡ ಅಂತಿದ್ದೀರಾ? ಇದು ಮನೆ ಮದ್ದು. ಇದರಿಂದ ಬ್ಲಡ್ ಪ್ರೆಷರು, ಹೈಪರ್ ಟೆನ್ಷನ್ ಎಲ್ಲ ಕಂಟ್ರೋಲ್ ಆಗುತ್ತೆ. ಮೈಂಡು ರಿಲ್ಯಾಕ್ಸ್ ಆಗಿರುತ್ತೆ. ತಗೊಳ್ಳಿ, ಕುಡೀರಿ. ಅದಕ್ಕೆಲ್ಲ ಟ್ಯಾಬ್ಲೆಟ್ಸ್ ಇದೆ, ನಾನು ಅದನ್ನೇ ತಗೋತೀನಿ. ನನಗೇನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿದ್ದೀನಿ. ನೀವು ಯಾಕೆ ನನಗೇನೋ ಪ್ರಾಬ್ಲಮ್ ಇದೆ ಅನ್ನೋ ಥರನೇ ಯಾವಾಗಲೂ ಟ್ರೀಟ್ ಮಾಡ್ತೀರಾ? ಅದು ಸರಿ, ನೀವು ಯಾಕೆ ನನ್ನ ಮೇಲೆ ಕೋಪ ಮಾಡ್ಕೋತಿದ್ದೀರಾ? ಅಲ್ಲ, ನಾನೇನು ಕೇಳಬಾರ್ದು ಕೇಳಿದೆ ಅಂತ ಹೀಗೆ ಗುರ್ರಂತಿದ್ದೀರಾ? ಬರೀ ಇದೆ ಆಯ್ತು ನಿಮ್ದು. ನಿಮ್ ಕ್ಯಾರೆಕ್ಟರ್ ನನ್ಗೆ ಅರ್ಥ ಆಗ್ತಿಲ್ಲ. ಒಂದ್ಸಲ ಇರೋ ತರ ಇನ್ನೊಂದ್ಸಲ ಇರಲ್ಲ. ವಿಚಿತ್ರವಾಗಿ ಆಡ್ತೀರಾ ನೀವು. ಏನು ಅರ್ಥ ಆಗ್ಬೇಕಾಗಿದೆ ನನಗೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.